ನಮಸ್ಕಾರ ವೀಕ್ಷಕರೇ, ಜೆ ಟಿವಿಗೆ ಸ್ವಾಗತ. ನಾನು ಮೌರ್ಯ ಪೂಜಾರಿ. ಸಾರ್ವಜನಿಕರ ಆಕರ್ಷಣೆಗೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು ಲೈಟಿಂಗ್ಸ್ ಮತ್ತು ಬಂಟಿಂಗ್ಸ್ ಗಳನ್ನ ಹಾಕ್ತಾರೆ. ಆದ್ರೆ ಬೆಂಗಳೂರು ನಗರದ ಇಸ್ರೋ ಲೇಔಟ್ನಲ್ಲಿರುವ ಸ್ಟಾರ್ ಬಜಾರ್ ಮಾತ್ರ ತಮ್ಮ ಶಾಪಿಂಗ್ ಮಾಲ್ ನಲ್ಲಿರ್ತಕ್ಕಂಥ ಗಲೀಜು ನೀರನ್ನ ಬಿಟ್ಟು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಏನೋ ಸ್ಥಳೀಯರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಇದರ ವಿಶೇಷ ವರದಿ ಇಲ್ಲಿದೆ ನೋಡಿ. ಬೆಂಗಳೂರು ನಗರದ ಇಸ್ರೋ ಲೇಔಟ್ನಲ್ಲಿ ಸಾರ್ವಜನಿಕರ ಆರೋಗ್ಯ ಮತ್ತು ಸುರಕ್ಷತೆಗೆ ಧಕ್ಕೆ ತರುವ ಗಂಭೀರ ಸಮಸ್ಯೆಯೊಂದು ಬೆಳಕಿಗೆ ಬಂದಿದೆ. ಹೌದು ವೀಕ್ಷಕರೇ, ಇಲ್ಲಿನ ಸ್ಟಾರ್ ಬಜಾರ್ ಸಾರ್ವಜನಿಕ ವಲಯದಲ್ಲಿ ಈಗ ಆಕ್ರೋಶಕ್ಕೆ ವ್ಯಕ್ತವಾಗಿದೆ. ಸ್ಥಳೀಯರ ದೂರಿನ ಪ್ರಕಾರ ಸ್ಟಾರ್ ಬಜಾರ್ ಸಂಸ್ಥೆಯಿಂದ ಕಲುಷಿತ ನೀರನ್ನು ಸಾರ್ವಜನಿಕ ರಸ್ತೆಗೆ ಹರಿಬಿಡಲಾಗುತ್ತಿದ್ದು, ಹಲವು ದಿನಗಳಿಂದ ಈ ಸಮಸ್ಯೆ ಮುಂದುವರೆದಿದೆ ಎಂದು ಇಲ್ಲಿಯ ಸ್ಥಳೀಯ ನಿವಾಸಿಗಳು ಆರೋಪ ಮಾಡಿದ್ದಾರೆ. ಇನ್ನು ಆತಂಕಕಾರಿ ಸಂಗತಿ ಎಂದರೆ ರಸ್ತೆಯಲ್ಲಿರುವ ಕಲುಷಿತ ನೀರನ್ನು ತಪ್ಪಿಸಿಕೊಳ್ಳಲು ಸಾರ್ವಜನಿಕರು ಅಲ್ಲೇ ಇರುವ ಕನ್ನಡ ಧ್ವಜಸ್ತಂಭದ ಪೀಠದ ಮೇಲೆ ಪಾದರಕ್ಷೆಗಳೊಂದಿಗೆ ಓಡಾಡುತ್ತಿದ್ದ ದೃಶ್ಯಗಳು ಕೂಡ ಕಂಡು ಬಂದಿವೆ. ಇದು ಕನ್ನಡದ ನಾಡಧ್ವಜಕ್ಕೆ ಅವಮಾನವಾಗುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡುತ್ತಿರುವ ಬಗ್ಗೆ ಸ್ಥಳೀಯರು ಕೂಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರ ಸುರಕ್ಷತೆಗೆ, ಆರೋಗ್ಯ ಮತ್ತು ನಾಡಧ್ವಜದ ಗೌರವವನ್ನು ಕಾಪಾಡುವ ದೃಷ್ಟಿಯಿಂದ ಸಂಬಂಧಪಟ್ಟ ಜಿಬಿಎ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಹಾಗೂ ಸ್ಥಳೀಯ ಆಡಳಿತ ತಕ್ಷಣ ಪರಿಶೀಲನೆ ನಡೆಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಸಾರ್ವಜನಿಕರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಇಸ್ರೋ ಲೇಔಟ್ನಲ್ಲಿರುವ ಸ್ಟಾರ್ ಬಜಾರ್ ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾರ್ವಜನಿಕ ಆರೋಗ್ಯಕ್ಕೆ ಧಕ್ಕೆ ತರುವ ಇಂತಹ ಶಾಪಿಂಗ್ ಮಾಲ್ಗಳು ನಮಗೆ ಬೇಕಾ? ಇಂತಹ ಶಾಪಿಂಗ್ ಮಾಲ್ಗಳ ಮ್ಯಾನೇಜರ್ಗಳಿಗೆ ಮತ್ತು ಅಲ್ಲಿರುವ ಸಿಬ್ಬಂದಿಗಳಿಗೆ ಹೇಳಿದ್ರೆ ಯಾರು ಕೂಡ ಕ್ಯಾರೆ ಅಂತ ಇಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂತಹ ಶಾಪಿಂಗ್ ಮಾಲ್ಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎಂಬುದು ಸಾರ್ವಜನಿಕರ ಅಭಿಪ್ರಾಯ ವ್ಯಕ್ತವಾಗಿದೆ. ಇಸ್ರೋ ಲೇಔಟ್ ಸ್ಟಾರ್ ಬಜಾರ್ ನೋಡಿ. ಇಸ್ರೋ ಲೇಔಟ್ ಸ್ಟಾರ್ ಬಜಾರ್ ಇದು ಇಸ್ರೋ ಲೇಔಟ್ ಅಲ್ಲಿದೆ. ಇದು ಇಸ್ರೋ ಲೇಔಟ್ ಸ್ಟಾರ್ ಬಜಾರ್ ಇದು. ಇದ್ರ ಮೇಲಿಂದ ಹೀಗೆ ಬರ್ತಾರೆ ಯಾರು ಸ್ಟಾರ್ ಬಜಾರ್ಗೆ ಬರೋವಂಥ ಯಾರು ಗ್ರಾಹಕರು. ಈ ಸ್ಟಾರ್ ಬಜಾರಲ್ಲಿ ಸ್ವಲ್ಪ ಇಲ್ಲಿ ನಡ್ಕೊಂಬರೋವಂಥವ್ರು ನೋಡಿ ಹೇಗೆ ಬರ್ತಾರೆ ಅಂದರೆ, ಅಲ್ಲಿ ಸ್ಯಾನಿಟ್ರಿ ಪೈಪು ಬಾತ್ರೂಮ್ ನೀರು ಬರ್ತಾಯಿದೆ. ಅಲ್ಲಿ ಗ್ರಾಹಕರು ಇದ್ರ ಮೇಲೆ ನಡ್ಕೊಂಬರ್ಬೇಕು ನೋಡಿ. ಇದ್ರ ಮೇಲೆ ಇಲ್ಲಿ ವ್ಯಾಪಾರ ಬರೋವಂಥ ಗ್ರಾಹಕರಿಗೆ ಯಾವ ರೀತಿ ಒಂದು ಸೌಲಭ್ಯ ಮಾಡಿದ್ದಾರೆ ನೋಡಿ. ನೋಡಿ ಇಲ್ಲಿಂದ ನಡ್ಕೊಂಬರೋವಂಥವ್ರು ಈ ದುರ್ವಾಸನೆ ಇದನ್ನೆಲ್ಲ ನೋಡಿ, ಒಳಗಡೆ ನೀರು, ಬಾತ್ರೂಮ್ ನೀರು ಎಲ್ಲ ಇದೆ ಇಲ್ಲಿ. ನೋಡಿ 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 ಈ ಬಾತ್ರೂಮ್ ನೀರೆಲ್ಲ ತುಳ್ಕೊಂಡು ಎಲ್ಲ ಮನೆಗಳಿಗೆ ಹೋಗ್ತಾರೆ. ಆಮೇಲೆ ಇನ್ನೊಂದು ಆಘಾತಕಾರಿ ಏನು ಅಂತಂದರೆ, ಈ ಬಾತ್ರೂಮ್ ನೀರೆಲ್ಲ ಬಂದು ನಮ್ಮ ಇಲ್ಲಿ ಕನ್ನಡದ ಫ್ಲಾಗ್ ಹಾಕಿದ್ದಾರೆ. ಇದ್ರ ಮೇಲೆ ಜನ ಓಡಾಡ್ತಾರೆ ಹೇಳಿ. ಈ ಒಂದು ಸ್ಟಾರ್ ಬಜಾರಿನ ಕರ್ಮಕಾಂಡ ನೋಡಿ. ಆ ಬಾತ್ರೂಮ್ ನೀರನ್ನ ಸರಿಪಡಿಸೋದಕ್ಕಾಗ್ತಾಯಿಲ್ಲ ಇಲ್ಲಿ. ಇದೊಂದು ಪ್ರತಿಷ್ಠಿತ ಸ್ಟಾರ್ ಬಜಾರ್ ಇದು ಇಸ್ರೋ ಲೇಔಟಲ್ಲಿ. ನೋಡಿ ನೀರು ಬರ್ತಾನೆ ಇದೆ, ಇಲ್ಲಿ ಹರಿತಾ ಇದೆ. ಇಲ್ಲಿ ಈ ಗಲೀಜು ಇಲ್ಲಿ ಹೋಗ್ತಾನೆ ಇದೆ. ಇಲ್ಲಿ ನಮಗೆ ಒಂದು ಆಘಾತಕಾರಿ ಏನಂತಂದರೆ, ಫ್ಲಾಗ್ ಇಲ್ಲಿದೆಯಲ್ಲ, ಇದ್ರ ಮೇಲೆ ನಡ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಇದಾಗಿದೆ. ಇದಕ್ಕೆ ತಗಲುವಂತೆ ಈ ಬಾತ್ರೂಮ್ ನೀರುಗಳು, ಈ ಸ್ಯಾನಿಟರಿ ನೀರು. ದಯವಿಟ್ಟು ಇದನ್ನು ಯಾರು ಈ ಸ್ಟಾರ್ ಬಜಾರ್ ಮಾಲೀಕರು ಯಾರಿದ್ದೀರಿ, ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ಬರೋವಂಥ ಗ್ರಾಹಕರಿಗೂ ಮತ್ತು ಇಲ್ಲಿ ನಮ್ಮ ಫ್ಲಾಗ್ಗೂ ಅವಮಾನ ಮಾಡಬೇಡಿ. ಯಾಕೆ ಅಂತಂದರೆ ಈ ಸ್ಯಾನಿಟರಿ ನೀರು ಎಲ್ಲ ನಮ್ಮ ಫ್ಲಾಗಿನ ಪಕ್ಕದಲ್ಲಿ ಹರಿದು ಹೋಗ್ತಾ ಇದೆ. ಅದನ್ನು ತಪ್ಪಿಸೋದಕ್ಕೆ ಇಲ್ಲಿ ಬಂದಂಥ ಗ್ರಾಹಕರು ಇದರ ಮೇಲೆ
ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಆಗ್ತಾಯಿದೆ. ದಯವಿಟ್ಟು ಇದನ್ನು ಬೇಗನೆ ನೀವು ರಿಪೇರಿ ಮಾಡಿ. ಇದು ತುಂಬ ದಿನಗಳಿಂದ ಹರಿದು ಹೋಗ್ತಾ ಇದೆ. ಇಲ್ಲಿ ಬಂದಂಥ ಗ್ರಾಹಕರು ಮತ್ತು ಸಾರ್ವಜನಿಕರು ನನಗೆ ಮಾಹಿತಿ ಕೊಟ್ಟರು. ಅದರಿಂದ ನಾನು ಇದ್ರ ಬಗ್ಗೆ ಈ ಒಂದು ವಿಡಿಯೋ ಮಾಡಿ ಸ್ಟಾರ್ ಬಜಾರ್ ಯಾರು ಇದರ ಮಾಲೀಕತ್ವ ಇದೆಯೋ ಮತ್ತು ಈ ನೀರು ಎಲ್ಲಿಂದ ಬರ್ತಿದೆಯೋ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ನಾನು ಅಧಿಕಾರಿಗಳಿಗೆ ಮನವಿ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ನಮ್ಮ ಕರ್ನಾಟಕ ಫ್ಲಾಗ್ನೂ ಸಹ ಕಾಪಾಡುವಂಥ ಕೆಲಸ ಮಾಡಬೇಕು ನಾವೆಲ್ಲ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇನ್ನೊಂದು ವಿಶೇಷ ವರದಿಯೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ JTV, ಇದು ನಿಮ್ಮ ಧ್ವನಿ.